ಮೇಡಮ್ ಇದು ನಾವು ಕೊಟ್ಟಿರೋದಲ್ಲ, ಅವ್ರು ಕೊಟ್ಟಿರೋದನ್ನ ನಾವು ಏನೋ ತೊಗೊಂಡು ಸ್ವಲ್ಪ ಮಾಡಿದ್ದೀವಿ. ಬಟ್ ಆ್ಯಕ್ಚುಲಿ ನಾವು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ನಾವು ಇಂಟರ್ವ್ಯೂಸು ಮತ್ತು ಅದು ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ನಮ್ಮದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ದಿದ್ದು. ಬಟ್ ಮೊನ್ನೆ ನೈಟ್ ಅರುಣ್ ನಂಗೆ ಫೋನ್ ಮಾಡ್ತಾನೆ, ಮಗ ಯೂಟ್ಯೂಬ್ ಓಪನ್ ಮಾಡಿ ನೋಡು ಮಗ, ಶೇರ್ಸ್ ನೋಡು ಅಂತ ಪ್ರೋಮೋ. ಆ್ಯಕ್ಚುಲಿ 4 ಲಕ್ಷ ಶೇರ್ಸು, ಲೈಕ್ಸು, ವ್ಯೂಸ್ ನಾನು ಮಾತಾಡ್ತಾ ಇಲ್ಲ, ಬರೀ ಶೇರ್ಸು. ನಾನು ನಮ್ಮ ಆಡಿಯೋ ಕಂಪ್ನಿಗೆ ಫೋನ್ ಮಾಡಿ ಸ್ಟ್ರೈಕ್ನ ಆಫ್ ಮಾಡಿ ಅಂತೀನಿ. ಯಾಕಂದರೆ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನು 4 ಲಕ್ಷ ಶೇರ್ಸ್ ಬರುತ್ತೆ ಬರೀ ಪ್ರೋಮೋಗೆ. ಮತ್ತು ನಾನು ಮೊನ್ನೆ ನನಗೆ 6ನೇ ತಾರೀಕು ಫೋನ್ ಮಾಡಿ ಬೈರಿ ಅಂದೆ. ಬಟ್ ನಿನ್ನೆ ಎಲ್ಲರೂ ಫೋನ್ ಮಾಡಿ ನಮ್ಮ ಬಾಸ್ ಲಾಂಚ್ಗೆ ನಾವೆಲ್ಲರೂ ಬರ್ತೀವಿ ಅಂದ್ಬಿಟ್ಟು ನಮಗೆಲ್ಲರೂ ಕಾಲ್ ಮಾಡ್ತಾರೆ. ಆಗ ನಾನು ನಾಗೇಂದ್ರ ಸರ್ಗೆ ಫೋನ್ ಮಾಡ್ತೀನಿ, ಇಲ್ಲ ಸರ್ ನಾವು ಹ್ಯಾವ್ ಟು ಡೂ ಸಮಥಿಂಗ್, ತುಂಬ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾಯಿದೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಸರ್ ಜೊತೆ ಮಾತಾಡ್ತೀನಿ. ಮಗ ನೀನು ಏನು ಮಾಡ್ತೀಯ ಮಾಡು ಮಗ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅವ್ರು ಆ ಗ್ರೀನ್ ಸಿಗ್ನಲ್ ಕೊಟ್ಕೊಂಬಂದಿರೋದಕ್ಕೆ ಇವತ್ತು ಗಾರ್ಗ ಆಗಿರೋದು. ಸೊ ಅದು ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಹೇಳಿದ್ರು ಡ್ಯಾನ್ಸ್ ಮಾಡಬೇಕು ಅನಿಸ್ತು. 6ನೇ ತಾರೀಕು ಮಗ ನಿನ್ನ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಮಗ, ಥಿಯೇಟ್ರಲ್ಲಿ ಫುಲ್ ಸಾಂಗು. 6ನೇ ತಾರೀಕು ಹಬ್ಬ ಮಾಡೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವ್ರು ಎಲ್ಲೇ ಇರಲಿ ನಮ್ಮಲ್ಲಿ ಇಲ್ಲಿರ್ತಾರೆ ಅಂತ ನಂಗೆ ಗೊತ್ತು. 6ನೇ ತಾರೀಕು ನಮ್ಮ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬ. ಮತ್ತು ನಾನು ಏನಕ್ಕೆ ಜಲಕಲ್ಲಿ ಸ್ವಲ್ಪ ಲಿರಿಕಲ್ ವಿಡಿಯೋ ಕೊಟ್ಟೆ ಅಂದರೆ 6ನೇ ತಾರೀಕು ಮಜಾ ಇರಲ್ಲ ಅಂತ. 6ನೇ ತಾರೀಕು ಇನ್ನೂ ಡಬಲ್ ಧಮಾಕ ಇದೆ. ಎಲ್ಲರೂ 6ನೇ ತಾರೀಕು ಗಾರ್ಗ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ, ಇನ್ನೂ ಒಂದು ಅಷ್ಟು ನಿಮ್ಮ ಮನೋರಂಜನೆ ಕೊಡೋ ಶಕ್ತಿ ಕೊಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾವು ಈ ಸಾಂಗ್ನ ಏನಕ್ಕೆ ಬಿಟ್ವಿ ಅಂದರೆ, ಏನೋ ಒಂದು ಸಸ್ಪೆನ್ಸ್ ಸಿನಿಮಾ ಹೇಳ್ತಾ ಇದ್ದೀವಿ, ಏನೋ ಒಂದು ಹಾರರ್ ಫಿಲಮು ಅಂತ. ನಮ್ಮ ಸಿನಿಮಾದಲ್ಲಿ ಎಲ್ಲ ಇದೆ ಸರ್. ಕಂಪ್ಲೀಟ್ ಎಂಟರ್ಟೈನ್ಮೆಂಟಿಂದ ಹಿಡ್ದು, ಒಂದು ಥ್ರಿಲ್ಲಿಂದ ಹಿಡ್ದು, ಒಂದು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸಿಂದ ಹಿಡ್ದು, ಒಂದು ಈಗ ಐಟಮ್ ನಂಬರು ತೋರಿಸಿದ್ದೀವಿ, ಅದು ಬಾಸ್ದೇ ಸಾಂಗ್ದು. ಸೊ ನೀವು 6ನೇ ತಾರೀಕು, ನಾನು ಅವತ್ತು ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಯಾರು ಹಂಗೆ ನಂಬರ್ ಕೊಡಲ್ಲ ಪಬ್ಲಿಕಲ್ಲಿ. ನೀವು ಅಂದರೆ ಇಟ್ ಕ್ಯಾನ್ ಬಿ ಮಿಸ್ಯೂಸ್ಡ್ ಆಲ್ಸೋ. ನನಗೆ ತುಂಬ ಜನ ನನ್ನ ಟೀಮೂ ಹೇಳಿದ್ರು, ನಂಬರ್ ಏನು ಹಂಗೆ ಹೇಳ್ಬಿಟ್ಟೆ ಅಂತ ಅಂದ್ಬಿಟ್ಟು. ನನಗೆ ನನ್ನ ಜನದ ಮೇಲೆ ನಂಬಿಕೆ ಇದೆ, ಅವ್ರು ನನ್ನ ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ದಯವಿಟ್ಟು ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, 6ನೇ ತಾರೀಕು ಸಿನಿಮಾ ನೋಡಿ, ಇಷ್ಟ ಆದರೆ ಇನ್ನೊಬ್ರನ್ನ ಕರ್ಕೊಂಡೋಗಿ, ಇಷ್ಟ ಆಗಿಲ್ಲ ಅಂದರೆ ಫೋನ್ ಮಾಡಿ ಬೈರಿ. ದಯವಿಟ್ಟು 6ನೇ ತಾರೀಕು ಹೊಸ ತಂಡನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.